ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಕೆ ಎನ್ ರಾವ್ ಗುರುಜಿ. ಇವತ್ತಿನ ವಿಷಯ 2026 ಮೇ ತಿಂಗಳ ಭವಿಷ್ಯ, ಅದರಲ್ಲಿ ತುಲಾರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ, ಅದರ ಗ್ರಹಗತಿಗಳ ಬಗ್ಗೆ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಗ್ರಹಗತಿಗಳ ಬಗ್ಗೆ ತಿಳಿಯೋಣ. ಶನಿ 6ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಜಯ ಮತ್ತು ಶಕ್ತಿಯನ್ನು ದೊರಕ್ತಾ ಹೋಗುತ್ತೆ. ಮತ್ತು ರಾಹು 6ನೇ ಮನೆಯಲ್ಲಿ ಇರೋದ್ರಿಂದ ಶತ್ರುಗಳ ಮೇಲೆ ಜಯ ಸಿಗ್ತಾ ಹೋಗುತ್ತೆ. ಮತ್ತು ಆರೋಗ್ಯದ ಮೇಲೆ ಸ್ವಲ್ಪ ನಿಗಾ ಇಡಬೇಕಾಗುತ್ತೆ. ಮತ್ತು ಕೇತು 12ನೇ ಮನೆಯಲ್ಲಿ ಇರೋದ್ರಿಂದ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಒಳಗಾಗ್ತಾ ಹೋಗ್ತೀರಾ. ಇಷ್ಟು ಗ್ರಹಗತಿಗಳ ಬಗ್ಗೆ. ಈಗ ಯಾವ ರಾಶಿಯವರಿಗೆ ಫಲಾನುಫಲ ಇದೆ, ಗೋಚಾರ ಫಲ ಇದೆ, ಯಾವ ಕ್ಷೇತ್ರಗಳಲ್ಲಿ ಅಂತ ತಿಳ್ಕೊಳ್ಳೋಣ. ಉದ್ಯೋಗದಲ್ಲಿ ನೋಡ್ತಾ ಹೋದರೆ ವೃತ್ತಿ ಜೀವನದಲ್ಲಿ ಯಶಸ್ಸು ತುಂಬಾ ಇದೆ. ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಏನೇ ಒಂದು ಮಾಡಿದ್ರೂ ಸಹಿತ, ಏನೇ ಒಂದು ಕೆಲಸ ವಿಚಾರದಲ್ಲಿ ಆಯಿತು ಸಹಿತ ಇವರಿಗೆ ಪ್ರಶಂಸೆ, ಜನಮನ್ನಣೆ, ಸಹೋದ್ಯೋಗಿಗಳಿಂದ ಪ್ರಶಂಸೆ, ಮೇಲಧಿಕಾರಿಯಿಂದ ಪ್ರಶಂಸೆ ಸಿಗ್ತಾ ಹೋಗುತ್ತೆ. ಕೆಲಸದಲ್ಲಿ ಶಿಸ್ತು ತುಂಬಾ ಇರುತ್ತೆ ತುಲಾರಾಶಿಯವರಿಗೆ. ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಶಿಸ್ತಿನಿಂದ, ತಾಳ್ಮೆಯಿಂದ, ಎಲ್ಲ ರೀತಿಯಿಂದನೂ ಪೂರ್ಣ ಮಾಡ್ತೀರಾ ಆ ಕೆಲಸವನ್ನು. ಮತ್ತು ಮೇ ಎಂಡಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮ ಹತ್ರ ಬರ್ತಾ ಹೋಗುತ್ತೆ. ಅದರಿಂದ ನಿಮಗೆ ಪ್ರಮೋಷನ್ ಸಿಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಅದ್ರ ಜೊತೆಗೆ ಹೊಸ ಹೊಸ ಕೆಲಸಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಇದ್ರ ಜೊತೆಗೆ ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ದೊರಕ್ತಾ ಹೋಗುತ್ತೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಲಾಭಾಂಶ ತುಂಬ ಸಾಧಾರಣ ಆಗಿರುತ್ತೆ. ಯಾಕಂತ ಹೇಳಿದರೆ ಸ್ವಲ್ಪ ಲಾಭ ಬರುವಂಥ ಕಡೆಗಳೆಲ್ಲ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹೂಡಿಕೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ ಅದರಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಲೇಬೇಕು. ಯಾಕಂದರೆ ಇದರಿಂದ ನಿಮಗೆ ಮೋಸ ಆಗುವಂಥ ಚಾನ್ಸ್ಗಳು ತುಂಬಾ ಇರುತ್ತೆ. ಸ್ವಲ್ಪ ಅನುಭವಸ್ಥರು ಯಾರು ಇರ್ತೀರಾ ಅವರ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ನಿಮಗೆ ಅನುಕೂಲ. ಮತ್ತು ಫಾರಿನ್ ಕಂಪನಿಗೆ ಯಾರು ಸಂಪರ್ಕ ಹೊಂದಿರ್ತೀರಾ, ಟೈಅಪ್ ಆಗಿರ್ತೀರಾ, ವ್ಯವಹಾರ ಮಾಡ್ತಾ ಇರ್ತೀರಾ ಅವರಿಗೆ ಹೆಚ್ಚಿನ ಲಾಭ ತರುವಂಥ ತಿಂಗಳ ಇದಾಗಿದೆ ತುಲಾರಾಶಿಯವರಿಗೆ. ತುಂಬ ಅಂದರೆ ತುಂಬಾ ಹೆಚ್ಚಿನ ಲಾಭ. ನೀವು 10 ರೂಪಾಯಿ ಹಾಕಿದಷ್ಟು 50 ರೂಪಾಯಿ ಲಾಭ ತರುವಂಥ ಲಾಭದಾಯಕ ಆಗುವಂಥ ತಿಂಗಳಿದು. ಮತ್ತು ಶಿಕ್ಷಣದಲ್ಲಿ ನೋಡ್ತಾ ಇದ್ದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ಸಿಗುವಂಥ ಚಾನ್ಸ್ಗಳು ಈ ತಿಂಗಳಲ್ಲಾಗಿದೆ. ಯಾಕೆಂದರೆ ಉತ್ತಮವಾಗಿ, ವಿಶೇಷವಾಗಿ ಲಾ ಓದ್ತಿರೋದಾಗಿರ್ಬೋದು, ಸೈನ್ಸ್ ಓದ್ತಿರೋದಾಗಿರ್ಬೋದು, ಮತ್ತು ಟೆಕ್ನಿಕಲ್ ಎಜುಕೇಷನಲ್ಲಿ ಯಾರು ಇರ್ತೀರಾ ಅವರಿಗೆಲ್ಲರಿಗೂ ಯಶಸ್ಸು ಸಿಗ್ತಾ ಹೋಗುತ್ತೆ. ಸ್ವಲ್ಪ ಮಾರ್ಕ್ಸ್ ಆಗಿರ್ಬೋದು, ರ್ಯಾಂಕ್ ಆಗಿರ್ಬೋದು ಈ ತಿಂಗಳಲ್ಲಿ ಎಲ್ಲ ರೀತಿ ಸಿಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ 6ನೇ ಮನೆಯಲ್ಲಿ ರಾಹು ಮತ್ತು ಶನಿ ಇಬ್ಬರು ಇರೋದರಿಂದ ಸಾಂಕ್ರಾಮಿಕ ರೋಗಗಳು ಬರ್ತಾ ಹೋಗ್ಬೋದು. ಮತ್ತು ಕಣ್ಣಿನ ಸಮಸ್ಯೆಗಳು ಬರ್ತಾ ಹೋಗ್ಬೋದು. ಇದರಿಂದ ಸ್ವಲ್ಪ ನಿಮಗೆ ಎಲ್ಲ ರೀತಿಯಿಂದನೂ ತೊಂದರೆ ಆಗ್ತಾ ಹೋಗ್ಬೋದು. ಸ್ವಲ್ಪ ಆರೋಗ್ಯದ ಮೇಲೆ ಕಾಳಜಿ, ಜಾಗ್ರತೆ ಎಲ್ಲ ರೀತಿ ವಹಿಸಿ. ಏನೇ ಒಂದು ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೂ ಸಹಿತ ಸಡನ್ನಾಗಿ ವೈದ್ಯರನ್ನು ಭೇಟಿ ಮಾಡಿ ಅದೇನು ಹೇಳ್ತಾರೆ ಎಲ್ಲ ರೀತಿ ಕೇಳ್ಕೊಂಬಿಟ್ಟು ಹೋದಷ್ಟು ನಿಮಗೆ ಅನುಕೂಲಕರ. ಮತ್ತು ರೈತ ವರ್ಗದವರಿಗೆ ನೋಡ್ತಾ ಹೋದರೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕ್ತಾ ಹೋಗುತ್ತೆ. ಇವರು ಏನೇ ಒಂದು ಪ್ರಯತ್ನ ಮಾಡಿದ್ರು ಸಹಿತ ಅವರೆಷ್ಟು ಪ್ರಯತ್ನ ಮಾಡ್ತೀರಾ ಅಷ್ಟು ಮಾತ್ರ ಇವರಿಗೆ ಪ್ರತಿಫಲ ದೊರಕುತ್ತೆ. ಮತ್ತು ಬೆಳೆಗಳ ರಕ್ಷಣೆ ಮಾಡೋಕ್ಕೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಹಣದ ಖರ್ಚುಗಳು ಮಾಡ್ತಾ ಹೋಗ್ತೀರಾ. ಯಾಕೆ ಬೆಳೆದ ಬೆಳೆ ನಿಮಗೆ ಕೈ ಸೇರಬೇಕು, ಅದರಿಂದ ನಿಮಗೆ ಲಾಭ ಬರಬೇಕು. ಇದರ ವಿಚಾರದಿಂದ ಸ್ವಲ್ಪ ಹಣದ ಖರ್ಚುಗಳು ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತೀರ. ಸ್ವಲ್ಪ ತಿಳ್ಕೊಂಬಿಟ್ಟು ಯಾವ ರೀತಿ ಮಾಡಿದರೆ ಅನುಕೂಲ, ಯಾವ ರೀತಿ ಮಾಡಿದರೆ ಅಂದರೆ ಅನುಕೂಲ ಆಗುತ್ತೆ, ಇದರ ಸ್ವಲ್ಪ ಚರ್ಚೆಯನ್ನು ಮಾಡಿಬಿಟ್ಟು ನಿಮ್ಮ ಮುಂದಕ್ಕೆ ಹೊರದಷ್ಟು ನಿಮಗೆ ಅನುಕೂಲ ಆಗುವಂಥ ಚಾನ್ಸ್ಗಳು ತುಂಬ ಇದೆ. ಮತ್ತು ಇದರ ಜೊತೆಗೆ ನಿಮಗೆ ಸಬ್ಸಿಡಿ ಸಿಗ್ಬೋದಾಗಿರ್ಬೋದು, ಸರ್ಕಾರಿ ಸವಲತ್ತುಗಳು ಸಿಗ್ಬೋದಾಗಿರ್ಬೋದು ಈ ತಿಂಗಳಲ್ಲಿ ಸಿಗ್ತಾ ಹೋಗುತ್ತೆ ರೈತರಿಗೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಮೇ ಸ್ಟಾರ್ಟಿಂಗಲ್ಲಿ ಇವರಿಗೆ ಗೊಂದಲಗಳು, ಕಿರಿಕಿರಿಗಳು, ವಾದ ವಿವಾದಗಳು ತುಂಬಾ ಆಗ್ತಾ ಇರುತ್ತೆ. ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ಮಾತಿಗೂ ಕೂಡ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಗಲಾಟೆಗಳು ಆಗ್ತಾ ಹೋಗುತ್ತೆ. ಸ್ವಲ್ಪ ಇದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ ಮಾತಾಡಬೇಕಾದ್ರೆ ಜಾಗರೂಕತೆಯಿಂದ ಮಾತಾಡಿ. ಅದಾದ ಮೇಲೆ ಮೇ 14 ಆದ ಮೇಲೆ ಇವರಿಗೆ ಸ್ವಲ್ಪ ಸಂಬಂಧ ಗಟ್ಟಿ ಆಗ್ತಾ ಹೋಗುತ್ತೆ. ಯಾಕಂದರೆ ಸಣ್ಣ ಪುಟ್ಟ ಮಾತಿಗೂ ಗಲಾಟೆಗಳು ಮಾಡ್ತಾ ಇರ್ತೀರಾ, ಗೊಂದಲಗಳು ಆಗ್ತಾ ಇರುತ್ತೆ, ಅಳ್ತಾ ಇರ್ತೀರಾ, ಡಿಪ್ರೆಷನ್ಗೆ ಹೋಗ್ತಾ ಇರ್ತೀರಾ. ಸ್ವಲ್ಪ ಮಾತಿನಿಂದನೇ ಇವೆಲ್ಲ ರೀತಿ ಬರ್ತಾ ಇರಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಮಾತಾಡಿ. ಮತ್ತು ಮೇ 14 ಆದ ಮೇಲೆ ಸ್ವಲ್ಪ ಇಬ್ಬರು ಸಂಬಂಧ ಗಟ್ಟಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಜಾಗೃತೆ ವಹಿಸಿ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಆದರೆ
ಇವರಿಗೆ ಮೇ ತಿಂಗಳಲ್ಲಿ ಒಳ್ಳೆಯ ಶುಭ ಕಾರ್ಯ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಒಳ್ಳೆಯ ಸಂಬಂಧ ಕೂಡು ಬರುತ್ತೆ. ಈಗ ಅಕಸ್ಮಾತ್ ಮದುವೆ ಆಗಿರ್ತೀರ, ಅವರಿಗೂ ಕೂಡ ಈ ತಿಂಗಳಲ್ಲಿ ತುಂಬಾ ಅನುಕೂಲಕರ. ಇಬ್ಬರ ಮಧ್ಯೆ ಅನ್ಯೋನ್ಯತೆ ಜಾಸ್ತಿ ಆಗುತ್ತೆ, ಗಟ್ಟಿತನ ಜಾಸ್ತಿ ಆಗುತ್ತೆ ಸಂಬಂಧದಲ್ಲಿ. ಮತ್ತು ಇಬ್ಬರು ವೈವಾಹಿಕ ಜೀವನದಲ್ಲಿ, ಸಾಂಸಾರಿಕ ಜೀವನದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮದುವೆಗೆ ಅಪೇಕ್ಷೆ ಪಡ್ತಾ ಇರ್ತೀರಲ್ಲ, ಈ ತಿಂಗಳ ಕೊನೆ ಭಾಗದಲ್ಲಿ ನಿಮಗೆ ಎಲ್ಲ ರೀತಿಯಿಂದನೂ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಹಣದ ಅರಿವು ತುಂಬಾ ಚೆನ್ನಾಗಿರುತ್ತೆ ಇವರಿಗೆ. ಆದರೆ ಅಷ್ಟೇ ವೇಗವಾಗಿ ಖರ್ಚು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ ಸ್ವಲ್ಪ ಸಾಲ ನೀಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಯಾರಿಗೆ ಬೇಕಾದರೂ ಬಂದವರಿಗೆ, ನಮ್ಮ ರಿಲೇಷನರೇ ಆಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸಿಗೆ ಆಗಿರ್ಬೋದು, ಸ್ವಲ್ಪ ಸಾಲ ಕೊಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಇದ್ದಷ್ಟು ನಿಮಗೆ ಅನುಕೂಲ. ಸ್ವಲ್ಪ ಸಾಲವನ್ನು ಕೊಡೋಕ್ಕೆ ಹೋಗಬೇಡಿ ಈ ತಿಂಗಳಲ್ಲಿ. ಸಾಲ ಕೊಟ್ಟರೆ ಅದರಿಂದ ನಿಮಗೆ ಅನಗತ್ಯ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ಫಲಾನುಫಲ ಇದೆ. ಇನ್ನೂ ನಿಮ್ಮಲ್ಲಿ ಏನೋ ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಗುರುವಾರ ರಾಯರ ದರ್ಶನ ಪಡೆದು ಅವರ ಆಶೀರ್ವಾದಕ್ಕೆ ಪಾತ್ರರಾಗಿ ಎಲ್ಲ ರೀತಿ ಕಷ್ಟ ಕಾರುಣ್ಯಗಳು ಎಲ್ಲ ರೀತಿ ತೀರಿ ಹೋಗುತ್ತೆ. ಇನ್ನು ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳು ಜಾಸ್ತಿ ಇದ್ದರೆ, ಇನ್ನು ನಿಮ್ಮಲ್ಲಿ ಗೊಂದಲಗಳು ಜಾಸ್ತಿ ಇದ್ದರೆ, ಇನ್ನು ನಿಮ್ಮ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ದರೆ, ಕಷ್ಟ ಕಾರುಣ್ಯಗಳು ಜಾಸ್ತಿ ಆಗ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ ವೀಕ್ಷಕ.